ಆಮೇಲೆ ಪಾಟ್ ಹೋಲ್ ಇವತ್ತು ಮುಖ್ಯಮಂತ್ರಿಗಳು 5,000 ಚಿಲ್ಲರೆ ಪಾಟ್ ಹೋಲ್ ಇತ್ತು ಅಂತ ಹೇಳಿದ್ರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೊಂದು ಸಪರೇಟ್ ಆಗಿ ಮುಂದಕ್ಕೆ ನಾನು ಒಂದು ಪಬ್ಲಿಕ್ ಕೂಡ ನಿಮ್ ರೋಡ್ ಅಲ್ಲಿ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದೆ ಅದನ್ನ ಸಾರ್ವಜನಿಕರು ಒಂದು ಫೋಟೋ ಹಿಡಿದುಬಿಟ್ಟು ಅಪ್ಲೋಡ್ ಮಾಡ್ಲಿಕ್ಕೆ ಅದಕ್ಕೊಂದು ನಾನು ಹೊಸ ಆಪ್ ಅನೌನ್ಸ್ ಮಾಡ್ತೀನಿ ಎಲೆಕ್ಷನ್ ಆದ್ಮೇಲೆ. ಈಗ ಯಾವ್ದಾವ್ದು ಪಾಟ್ ಹೋಲ್ ಇದೆ ಎಲ್ಲ ನೆಕ್ಸ್ಟ್ 15 to 20 ಡೇಸ್ ಒಳಗಡೆ ಎಲ್ಲ ಪಾಟ್ ಹೋಲ್ಗಳನ್ನ ಮುಚ್ಚುವಂತ ಕೆಲಸ ಮಾಡಬೇಕು. ಕೆಲವು ಆಫೀಸರ್ಸ್ ಕೆಲವು ಟೈಮ್ ತೆಗೆದುಕೊಳ್ತಾ ಇದಾರೆ, 1 ತಿಂಗಳು ಟೈಮ್ ತೆಗೆದುಕೊಳ್ತಾ ಇದಾರೆ. ಇಲ್ಲ ಆದಷ್ಟು ಜಲ್ದಿ ನೀವು ಅದನ್ನೆಲ್ಲ ಪಾಟ್ ಹೋಲ್ ಎಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನ ಅವ್ರಿಗೆ ಕೊಟ್ಟಿದ್ದೇವೆ. ಆಮೇಲೆ ಮುಖ್ಯವಾಗಿ ಈ ನಮ್ಮ ಟ್ಯಾಂಕ್ ಆಮೇಲೆ ನೀರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೆರೆಗಳಿಗೆ ನೀರು ತುಂಬುವಂತದಕ್ಕೆಲ್ಲ BW ಇದನ್ನ ಜವಾಬ್ದಾರಿನ BWSSB ಕೊಟ್ಟಿದ್ದೀವಿ. ಯಾಕೆಂದ್ರೆ ಡೂಪ್ಲಿಕೇಶನ್ ಆಫ್ ವರ್ಕ್ ಬೇಡ ಅಂತ ಹೇಳಿ ಕಂಪ್ಲೀಟ್ ಆ ಟ್ಯಾಂಕ್ ನ ನೋಡ್ಕೊಳ್ಳಿಕ್ಕೆ, ಆ ಟ್ಯಾಂಕ್ ನ ತುಂಬಲಿಕ್ಕೆ, ಕ್ಲೀನ್ ಟ್ರೀಟೆಡ್ ವಾಟರ್ ನ ತುಂಬಲಿಕ್ಕೆ, ನೀರು ತುಂಬೋರು ಅವರೇನೆ, ಅದನ್ನ ಪೈಪು ಹಾಕ್ಲಿಕ್ಕೆ, ಬೇರೆ ಕಡೆಯಿಂದ ಪೈಪು ಹಾಕ್ಲಿಕ್ಕೆ ಕಂಪ್ಲೀಟ್ ಜವಾಬ್ದಾರಿನ BWSSB ಅವ್ರಿಗೆ ಕೊಟ್ಟಿದೆ. ಯಾಕೆಂದ್ರೆ ನಾವು ಈ ವರ್ಷ ನಾನು ನೋಡಿದ್ನಲ್ಲ 7,000 ಬೋರ್ವೆಲ್ಗಳೆಲ್ಲ ಡ್ರೈ ಆಗ್ಬಿಟ್ಟಿತ್ತು. ಅದನ್ನ ಯಾವಾಗಲೂ ಶಾಶ್ವತವಾಗಿ ನೀರು ಆ ಟ್ಯಾಂಕ್ ಗಳಲ್ಲಿ ಬೆಂಗಳೂರು ನಗರದ ಟ್ಯಾಂಕ್ ಗಳನ್ನ ಕಾಪಾಡಬೇಕು. ನೀರು ಇದ್ದಾಗ ಒತ್ತುವರಿಗಳು ಕಡಿಮೆ ಆಗ್ತದೆ. ಆ ದೃಷ್ಟಿಯಿಂದ ನೀರಿದ್ದಾಗ ಅಂಡರ್ ಗ್ರೌಂಡ್ ವಾಟರ್ ಜಾಸ್ತಿ ಅನುಕೂಲಕ್ಕೆ ಬರ್ತದೆ. ಇನ್ನ ಮುಂದಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕಿಂತ ಪರಿಸ್ಥಿತಿ ಯಾವಾಗಲೂ ಬರೋಕ್ ಚಾನ್ಸಸ್ ಇದೆ. ಆದ್ರೂ ಕೂಡ ನಾವು ಮುಂಜಾಗ್ರತವಾಗಿ ನಾವು ಯಾವಾಗಲೂ ಕೂಡ ಕೆರೆಗಳು ತುಂಬಿರುವಂತಹ ವ್ಯವಸ್ಥೆಗೆ ನಾವು ಮಾಡಲಿಕ್ಕೆ ಅವ್ರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಇಷ್ಟನ್ನ ಈ ಸಂದರ್ಭದಲ್ಲಿ ಇವತ್ತಿನ ನಾನು ಬೇರೆ ವಿಚಾರಗಳು, ಬೇರೆ ಪಾಲಿಸಿ ವಿಚಾರಗಳನ್ನ ನಾನು ಹೇಳಲಿಕ್ಕೆ ಆಗುದಿಲ್ಲ. ಮುಖ್ಯವಾಗಿ ಬರಗಾಲ, ಕ್ಲೀನಿನೆಸ್, ಸ್ವಚ್ಛತೆ ಈ ವಿಚಾರದಲ್ಲಿ ನಾನು ಕರೆದು, ಆಮೇಲೆ ನಮ್ಮ ಆಸ್ತಿಗಳನ್ನ ಕಾಪಾಡಲಿಕ್ಕೆ ಏನ್ ಕ್ರಮ ಕೈಗೊಳ್ಳಬೇಕು, ಪ್ರಾಪರ್ಟಿ ಟ್ಯಾಕ್ಸ್ ವಿಚಾರದಲ್ಲಿ ಆ ವಿಚಾರದಲ್ಲಿ ಏನ್ ಮಾರ್ಗದರ್ಶನ ಕೊಡಬೇಕು ಅದಕ್ಕೆಲ್ಲ ಕೂಡ ನಾವು ಕೊಟ್ಟಿದ್ದೇವೆ.